ಷಡ್ಯಂತ್ರ ಮತ್ತು ಕಾಣದ ಕೈಗಳನ್ನ ತಾವು ಹೊರತೆಗೆಯುವಂತಹ ಕೆಲಸ ಮಾಡಕ್ಕಾಗತ್ತಾ? ಹಾಗಾದ್ರೆ ಖಂಡಿತವಾಗ್ಲೂ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರನೂ ಅದಕ್ಕೆ ಮಾಡಬೇಕಾಗತ್ತೆ ಮನಸ್ಸನ್ನ. ಈ ಆಗಂತಕ ಯಾರ್ರಿ? ಅವನು ಹಿಡ್ಕೊಂಡು ಅವನ್ ಬಾಲ ದೊಡ್ಡದು ಮಾಡ್ತಾ ಹೋಗ್ತಾ ಇದ್ದೀರಿ ಯಾಕೆ? ಇದು ನಮಗೆ ನೋವು ತಂದಿರುವಂತದ್ದು. ಅವನು ಯಾವನ ತೋರಿಸಿರಿ ಅವನ ಮುಖವನ್ನ ಒಂದು ಬಾರಿನಾದ್ರು. ಹಿಂದೂ ಸಮಾಜ ಅತ್ಯಂತ ಸಹಿಷ್ಣು ಸಮಾಜ. ರಾಜ್ಯ ಸರ್ಕಾರ ಮಣ್ಣು ತಿನ್ನೋ ಕೆಲಸ ಮಾಡಿದೆ ಅಂತ ಹೇಳಿ ಮಧ್ಯಂತರ ವರದಿ ಸಲ್ಲಿಕೆಗೆ ತಾವು ಆಗ್ರಹಿಸ್ತಾ ಇದ್ದಾರೆ. ಏನಾದ್ರು ಸಲ್ಲಿಕೆ ಆಗತ್ತಾ ಸರ್? ಖಂಡಿತ ಆಗ್ರಹ ಮಾಡಿದ್ದೇವೆ. ಸೋಮವಾರ ಉತ್ತರ ಕೊಡ್ತೀನಿ ಅಂತ ಹೇಳಿದ ಸರ್ಕಾರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡಿರುವಂತ ಯಾವುದೇ ಒಬ್ಬ ವ್ಯಕ್ತಿ ಅವರನ್ನು ದಮನ ಮಾಡುವಂತ ರೀತಿಯೊಳಗಡೆ ಉತ್ತರಗಳು ಬಂದ್ರೆ ಸಂತೋಷ. ಇಲ್ಲದೆ ಆದ್ರೆ ಇಡೀ ಹಿಂದೂ ಸಮಾಜ ಹೋರಾಟದ ದಾರಿನ ತುಳಿಬೇಕಾಗತ್ತೆ. ಯಾಕೆ ಅಂದ್ರೆ ಬಹಳ ನೋವು ನನಗೇನು ಅಂದ್ರೆ ಎಲ್ಲರೂ ಹೇಳ್ತಾರೆ ನಾವು ಧರ್ಮಸ್ಥಳದ ಪರ, ನಾವು ಧರ್ಮಸ್ಥಳದ ಪರ, ನಾವು ಹಿಂದೂಗಳು ಅಂತ ಹೇಳ್ತಾರೆ. ಆದ್ರೆ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡುವಂತ ರೀತಿ ನಿಮಗೆ ಪೋಸ್ಟರ್ಸ್ ಬಂದಾಗ ತಡೆಯುವಂತ ಶಕ್ತಿ ನಿಮಗೆ ಇರಲಿಲ್ವಾ? ನಿಮಗೆ ತಾಕತ್ತಿಲ್ವಾ? ಯಾಕೆ ಆ ಕೆಲಸ ಮಾಡಲಿಲ್ಲ ನೀವು? ಆ ಯೂಟ್ಯೂಬರ್ಸ್ಗಳನ್ನ ನೀವು ಯಾಕೆ ಬಚಾವ್ ಮಾಡ್ತಾ ಇದ್ದೀರಾ? ಯಾಕೆ ಅವರಿಗೆ ಶಕ್ತಿ ಕೊಡ್ತಾ ಇದ್ದೀರಾ? SDP ಇಲ್ಲಿ ಏನ್ರಿ ಕೆಲಸ? ಕಮ್ಯುನಿಟಿಗೆ ಏನ್ರಿ ಕೆಲಸ ಧರ್ಮಸ್ಥಳದಲ್ಲಿ? DK ಶಿವಕುಮಾರ್ ಅವರು ಓಪನ್ ಆಗಿ ಹೇಳುತ್ತಾರೆ ಇದೊಂದು ರೀತಿಯಲ್ಲಿ ಷಡ್ಯಂತ್ರ ಆಗಿರೋದು ಒಂದು ಒಪ್ಕೊಳ್ತಾರೆ. ಅದು ಅವರ ದೈವ ಭಕ್ತದ ಒಂದು ವೈಯಕ್ತಿಕ ಹೇಳಿಕೆನಾ ಅಥವಾ ಏನಾದ್ರೂ SIT ಮಾಹಿತಿ ಇದೆಯಾ ಅನ್ನುವಂತ ಪ್ರಶ್ನೆ ಸರ್. ಅದನ್ನ ಅವ್ರು ಹೇಳಬೇಕು. 17 ಪಾಯಿಂಟ್ ಅಗತ ಆಯಿತು, ಇನ್ನೂ ಕೂಡ ಏನೂ ಸಿಕ್ಕಿಲ್ಲ. ಒಂದೇ ಒಂದು ಪೋಸ್ಟ್ ಮಾರ್ಟಮ್ ಪುರುಷ ಕಳೇಬರ. ಹೀಗಾಗಿ ಈ ಮಧ್ಯದಲ್ಲಿ SIT ಅನ್ನು ನಿಲ್ಲಿಸುವಂತ ಆಗ್ರಹ ಆಗತ್ತಾ ಅಥವಾ ಇದು ಸುಳ್ಳು ಅಂತ ಹೇಳಿ ಅನಾಮಿಕನ ಮತ್ತು ಆತನ ವಿರುದ್ಧ ಅಂದ್ರೆ ಹಿಂದೆ ಇರುವಂತಹ ಎರಡು ಶಕ್ತಿಗಳನ್ನ ಏನಾದರೂ ಮಾಡಿಸುವಂತ ಕೆಲಸ ಆಗುತ್ತಾ? ಖಂಡಿತ ಇದು ಮಾಡಬೇಕಾಗತ್ತೆ ಸರ್ಕಾರ. SIT ಬೇಕೋ ಬೇಡ ಅಂತ ಸರ್ಕಾರನೇ ಯೋಚನೆ ಮಾಡಬೇಕು. ನಾವು ತನಿಖೆ ಬಗ್ಗೆ ನಮ್ಗೆ ಚರ್ಚೆ ಇಲ್ಲ. ಆದ್ರೆ ಬೆಟ್ಟವನ್ನ ಅಗದು ಇಲ್ಲಿನೂ ಸಿಗದೆ ಹೋದ್ರೆ ತೀರ್ಮಾನ ಏನ್ ತಗೊಳ್ಬೇಕು ಸರ್ಕಾರ? ಮಣ್ಣನ್ನು ಅಗ್ತಿದ್ದೀರಿ, ಮಣ್ಣನ್ನು ಅಗದು ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ಟಿದೆ ಸರ್ಕಾರ. ಅದರಿಂದ ಹೊರಗೆ ಬರಕ್ಕೆ BJP ತಲೆ ಮೇಲೆ ಗೂಬೆ ಕೂರಿಸೋ ಕೆಲಸ ರಾಜಕಾರಣ ಮಾಡ್ತಿದ್ದಾರೆ ಅಂತೇಳಿ. ನಿಮ್ಮ ಆಗ್ರಹ ಏನು ಸರ್? ಕೊನೆ ಆಗ್ರಹ ಅಲ್ಲ ಇದು. ಇಡೀ ಹಿಂದೂ ಸಮಾಜಕ್ಕೆ ಇವತ್ತು ಈ ರೀತಿಯ ಕಳಂಕ ತಂದು ಬಿಟ್ಟಿದ್ದೀರಿ. ನೀವು ತರ್ತಾನೆ ಇದ್ದೀರಿಲ್ಲ, ಹಾಗಾಯ್ತು. ತರ್ತಾನೆ ಇದ್ದೀರಾ. ದೇಶವನ್ನ ತುಂಡು ಮಾಡಿರುವಂತ ಕಳಂಕನೇ ನಿಮ್ಮಿಂದ ದೂರ ಮಾಡ್ಕೊಳ್ಳಕ್ಕಾಗಿಲ್ಲ. ಧರ್ಮಸ್ಥಳವನ್ನು ಮುಟ್ಕೊಂಡಿದ್ದೀರಾ. ಬೇಡ ಬೇಡ.